ಬರೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದರ ಬಿಸಿ ತುಂಬಾ ಸ್ಪಷ್ಟವಾಗಿ ತಟ್ತಾ ಇದೆ. ಯಾಕಂದ್ರೆ ಜನ ಪರದಾಡ್ತಾ ಇದ್ದಾರೆ. ಎಲ್ಲ ಜನರಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಅಂದ್ಕೋಬೇಡಿ. ಕೆಲವು ಏನೋ ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಬಂದಿರ್ತಾರೆ, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೋಸ್ಕರ ಹೊರಗಡೆ ಬಂದಿರ್ತಾರೆ, ಕಚೇರಿಗೆ ಹೋಗಿ ಬಂದಿರ್ತಾರೆ, ಶಾಲಾ ಕಾಲೇಜಿಗೆ ಹೋಗುವಂಥವ್ರು ಬಂದಿರ್ತಾರೆ. ಪಾಪ ಏನ್ ಗೊತ್ತಾಗುತ್ತೆ? ಬಂದ ಮೇಲೆ ತುಂಬಾ ಜನ ಗೊತ್ತಾಗಿದೆ ಬಸ್ಗಳಿಲ್ಲ. ನಾವು ಅನ್ಕೋತೀವಿ ಎಲ್ಲರ ಕೈನಲ್ಲೂ ಮೊಬೈಲ್ ಇದೆ, ಎಲ್ಲರ ಮನೆಯಲ್ಲೂ ಟಿವಿಗಳಿದಾವೆ, ಗೊತ್ತಾಗ್ಬಿಟ್ಟಿರುತ್ತೆ ಸಂಗತಿ ಅಂತ. ಖಂಡಿತವಾಗಲೂ ಇಲ್ಲ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಅನಿವಾರ್ಯ ಸ್ಥಿತಿ, ಹೊರಗಡೆ ಬರಲೇಬೇಕು. ಬನ್ನಿ, ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಹಾಸನದಿಂದ ಮಂಜುನಾಥ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಬಹುಶಃ ಅವರು ಇರೋದು ನೋಡಿದ್ರೆ ಬಸ್ಸಲ್ಲೇ ನಿಂತಿದ್ದಾರೆ ಅಂತ ಅನ್ಕೋತೀನಿ. ರಾಮ್, ನಿಮ್ಮಿಂದಲೇ ಶುರು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಬಸ್ಸಲ್ಲಿದ್ದೀರಿ ಅಂತ ಅನಿಸ್ತಾ ಇದೆ. ಜನರು ಏನಂತಾರೆ? ಯಾಕಂದ್ರೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಇದರ ಬಿಸಿ ಇದೆಯಲ್ಲ ಮೊದಲ ದಿನವೇ ತಟ್ಟಿದೆ. ಸರ್ಕಾರ ಏನೋ ಉತ್ಸಾಹದಲ್ಲಿತ್ತು, ನಾವು ನಿಮ್ಮ ಮೇಲೆ ನೋಡಿ ಎಸ್ಮಾ ನಾವು ಜಾರಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ, ಇವೆಲ್ಲವೂ ಕೂಡ. ಅದಕ್ಕೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ರಾಮ್, ಏನು ಅಂದ್ರೆ ಮನೆ ಮಕ್ಕಳನ್ನು ದೂರ ಇಟ್ಟು ಕಂಡ್ರ ಮಕ್ಕಳನ್ನ ಕೆಲಸ ಮಾಡಿಸುವಂಥದ್ದು ಎಷ್ಟರ ಮಟ್ಟಿಗೆ ಕಷ್ಟ ಅನ್ನುವಂಥದ್ದು ಮೊದಲ ದಿನವೇ ಸರ್ಕಾರಕ್ಕೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅದ್ರಲ್ಲಿ ಯಾವುದು ಡೌಟ್ ಇಲ್ಲ. ಏನಂತಾರೆ ಮೈಸೂರಿನ ಜನಗಳು ರಾಮ್? ರಂಗನಾಥ್, ಖಂಡಿತವಾಗಿಯೂ ತಮ್ಮ ಮಾತು ಅಕ್ಷರಶಃ ಸತ್ಯ. ಯಾಕಂದ್ರೆ ಈ ಒಂದು ಬಸ್ನ ಮುಷ್ಕರದ ಎಫೆಕ್ಟ್ ಸಾರ್ವಜನಿಕರಿಗೆ ಜಾಸ್ತಿನೇ ತಟ್ಟಿದೆ. ಎಲ್ಲರೂ ಹೇಳ್ತಾ ಇರುವಂತದ್ದು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳಿ. ಸರ್ಕಾರ ಮತ್ತು ಸಾರಿಗೆ ಸಂಸ್ಥೆ ನೌಕರರ ಈ ಒಂದು ಗಲಾಟೆಯಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಾನೀಗ ಇರುವಂತದ್ದು ಖಾಸಗಿ ಬಸ್ನ ಒಳಭಾಗದಲ್ಲಿ, ಅಂದ್ರೆ ಖಾಸಗಿ ಬಸ್ನ ವ್ಯವಸ್ಥೆ ಏನು ಮಾಡ್ತೇವೆ ಅಂತ ಹೇಳಿದ್ರು. ಮೈಸೂರಿನಿಂದ ಒಂದು ಚಾಮುಂಡೇಶ್ವರಿ ದೇಗುಲಕ್ಕೆ ಹೋಗ್ಲಿಕ್ಕೆ ಹೆಚ್ಚಾಗಿ ಮಹಿಳೆಯರೇ ಇರುವಂತಹ ಈ ಒಂದು ಬಸ್ ಏನಿದೆ, ಈ ಬಸ್ನ ಒಳಭಾಗದಲ್ಲಿ ನಾ ಇದ್ದೇನೆ. ಸೊ ಯಾವಾಗ ಸಾರಿಗೆ ಸಂಸ್ಥೆ ಬಸ್ ಸಿಗ್ಲಿಲ್ಲ, ಸಾರ್ವಜನಿಕರು ಖಾಸಗಿ ಬಸ್ನ ಮೊರೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಪ್ರಮುಖವಾಗಿ ಇಲ್ಲಿ ಮಹಿಳೆಯರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಫ್ರೀ ಬಸ್ ಅಂತೇಳಿ ಬರೀ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ದುಡ್ಡನ್ನು ತರದೆ ಸಾಕಷ್ಟು ಮಹಿಳೆಯರು ಇಲ್ಲಿ ಬಂದಿದ್ದಾರೆ. ಇದೀಗ ಅವರಿಗೆ ಹಣವನ್ನ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಸಾಕಷ್ಟು ಜನರು ಒಂದು ಇಡೀ ಶಾಪ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೆಮ್ಮದಿಯಾಗಿ ದೇವಸ್ಥಾನಕ್ಕೂ ಹೋಗಕ್ಕೆ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನರು ಟಿವಿ ನೈನ್ ಜೊತೆ ಮಾತನಾಡ್ತಾ ಇದ್ರು. ಮಹಿಳೆಯರನ್ನ ಮಾತಾಡಿಸ್ತೇನೆ. ಅಮ್ಮ, ತಾವು ಎಲ್ಲಿಂದ ಬಂದಿರಿ, ಎಲ್ಲಿ ಹೋಗ್ತಾ ಇದ್ರಿ, ಹೇಗಿದೆ ಪರಿಸ್ಥಿತಿ ಅಂತ? ನಾವು ನಂಜನಗೂಡಿಂದ ಬಂದಿದ್ದು. ಇಲ್ಲಿಗೆ ಸ್ಟ್ರೈಕ್ ಮಾಡವ್ರೆ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಸ್ಟ್ರೈಕ್ ಮಾಡವ್ರೆ ಅಂತ. ನಾವು ದೇವಸ್ಥಾನಕ್ಕೆ 3 ವಾರ 5 ವಾರ ಅಂತ ಬರ್ತೀವಿ. ಅದು ಇದ್ರಲ್ಲೇ ನಾವು ಬಂದ್ಬಿಡೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಇವ್ರು ನೋಡಿದ್ರೆ ಸ್ಟ್ರೈಕ್ ಮಾಡಿ ಕೂತವ್ರೆ. ನಾವೆಲ್ಲ ಅಲ್ಲಿ ಎಲ್ಲ ಮಕ್ಕಳು ಮರಿ ದನ ಕರೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ 6 ಗಂಟೆಯಿಂದ ಕಾಯ್ಕೊಂಡಿದೀವಿ. ಒಬ್ರು ಒಂದು ಬಸ್ಸು ಇಲ್ದೇನೆ ಈಗ ದುಡ್ಡು ಕೊಟ್ಬಿಟ್ಟು ಅದೇನೋ ಏನೋ ಹೆಂಗೋ ಇದಾರ ಬತ್ತು, ಈಗ ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇದೀವಿ. ಆಧಾರ್ ಕಾರ್ಡ್ ತಂದಿದೀವಿ ಸರ್. ನಾವು ಎಲ್ಲಿಗೆ ಹೋದ್ರು ಆಧಾರ್ ಕಾರ್ಡ್ ಈಗ 2 ವರ್ಷದಿಂದ ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಹೋಯ್ತಾ ಇದ್ದೋ. ಈಗ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು. ನಮ್ಗೆ ನಾವೇನೋ ತಂದಿದೀವಿ, ಬಡವ್ರು ಬಗ್ರು ಬಂದವ್ರೆಲ್ಲ ಅವ್ರು ಏನ್ ಕೊಡ್ತಾರೋ ಏನ್ ಮಾಡ್ತಾರೋ, ವರ್ಷ ಜನ ಇಳಿದು ಬಿಟ್ರು ನಮ್ಗೆ ಆಗಲ್ಲ ಅಂತ ದುಡ್ಡು ಫ್ರೀ ಅಂತ ಬಂದ್ಬಿಟ್ಟು ಈಗ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು ಅಂತ ಈಗ ಇಳಿದು ಬಿಟ್ರು ಸುಮಾರು ಜನ. ಅವ್ರಿಗೂ ಮನೆಗೆ ಹೋಗಕ್ಕೂ ಬಸ್ಗಳಿಲ್ಲ. ಅದೇನ್ ಮಾಡ್ತಾರ ಕಣೆ. ಇವರು ಸಂಬಳಕ್ಕೆ ಸಲುವಾಗಿ ಈ ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಈಗ ತಾವೆಲ್ಲಿಂದ ಬಂದಿದ್ದೀರಾ, ಹೇಗಿದೆ ಪರಿಸ್ಥಿತಿ? ಬಳ್ಳಾರಿಯಿಂದ ಬಂದಿದ್ದೀವಿ. ಗೊತ್ತಿಲ್ಲ, ಬಂದ್ಬಿಟ್ಟಿದೀವಿ. ಈಗ ದುಡ್ಡು ಕೊಟ್ಟೆ ಹೋಗ್ತಾ ಇದೀವಿ. ಸರ್, ಚಾರ್ಜ್ ಜಾಸ್ತಿ. ಈಗ KSRTC ಬಸ್ಸಲ್ಲಿ ಪರ್ಸನ್ಗೆ 117 ಇತ್ತು. ಈಗ ಇವರು 3 ರೂಪಾಯಿ ಜಾಸ್ತಿ ಮಾಡಿ 120, 120 ಅಂತಿದ್ದಾರೆ. ಅಟ್ಲೀಸ್ಟ್ ಆಧಾರ್ ಇರೋರಿಗೆ ಒಂದು ಅರ್ಧ ಚಾರ್ಜ್ ಮಾಡಿದ್ರು ನಮ್ಗೆ ಅನುಕೂಲ ಆಗ್ತಾ ಇತ್ತು. ಕೆಲವ್ರ ಇರುತ್ತೆ, ಕೆಲವ್ರ ಇರಲ್ಲ. ತುಂಬಾ ಕಷ್ಟ ಆಗ್ತದೆ ಸರ್ ಇದು ಮಾಡಿದ್ರೆ. ಎಲ್ಲರಿಗೂ ಕಷ್ಟನೇ. ಹಾ ಸರ್, ಬರುತ್ತೆ. ಒಂದು ಬಸ್ನಾರು ಬಿಟ್ಟಿರ್ತಾರಂತ ಬಂದ್ವಿ, ಯಾವ್ದು ಇಲ್ಲ ಬಸ್ಸು. ಇವಾಗ ಚಾರ್ಜ್ ಕೊಟ್ಟೆ ಹೋಗ್ಬೇಕು. ಏನ್ ಮಾಡೋದು, ದೇವಸ್ಥಾನಕ್ಕೆ ಹೋಗ್ಲೇಬೇಕಲ್ಲ ಸರ್. ಅದು ರಂಗನಾಥ್ ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಟಿಕೆಟ್ ನ ಕೊಡುವಂತ ಸಂದರ್ಭದಲ್ಲಿ ಜನರು ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಫ್ರೀ ಆಗಿ ಕರ್ಕೊಂಡು ಹೋಗಿ ಅಂತೇಳಿ. ಆದ್ರೆ ಖಾಸಗಿ ಬಸ್ನವರು ಯಾವುದೇ ಕಾರಣಕ್ಕೂ ಫ್ರೀ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತೇಳಿ. ಮತ್ತೆ ಗ್ರಾಮೀಣ ಪ್ರದೇಶದಿಂದನೇ ಹೆಚ್ಚಾಗಿ ಬಂದಿರುವಂತಹ ಮಹಿಳೆಯರು ಇರುವಂತದ್ದು, ಅವ್ರಿಗೆ ಸಮರ್ಪಕವಾದಂತಹ ಮಾಹಿತಿ ಸಹ ಇರಲಿಲ್ಲ. ಸೊ ಕೆಲವರು ಮಾತಾಡ್ತಾರೆ, ಗೊತ್ತಿದ್ದ ತಮ್ಗೆ ಈ ತರ ಆಗಿದೆ ಅಂತ ಹೇಳಿ. ಇಲ್ಲ ಸರ್, ಏನು ಗೊತ್ತೇ ಇಲ್ಲ ನಮ್ಗೆ. ಆದ್ರೆ ನಾವು ಕೇರ್ಪೇಟೆಯಿಂದ ಬಂದು ಗಾವಡಗೆರೆಗೆ ಹೋಗೋದ ಅಂತ. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತಾ ಇದೆ ಬಸ್ ಸ್ಟ್ರೈಕು ಅಂತ. ಇದು ಯಾವ ಮಧ್ಯರಾತ್ರಿಯಿಂದ ಮಾಡಿದಾರೋ ಯಾವಾಗಿಂದ ಮಾಡಿದಾರೋ ರೈತರಿಗಂತೂ ಇದು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಸರ್. ಇದು ಸರ್ಕಾರ ನೌಕರರ ಗುದ್ದಾಡ್ತಲೇ ನಾವೀಗ ಚಾರ್ಜ್ ಕೊಟ್ಟು ಹೋಗಂಗೆ ಆಗಿದೆ ಸರ್.
ಕ್ವಾಟಿಂದ ಕೇಳ್ತಾವ್ರಲ್ಲ ಈಗ ಏನ್ ಮಾಡವ್ ಇಲ್ಲ ಅನ್ನೋ ಅದಕ್ಕೆ ಗೋಗರ್ದು ಅವರು ಬಿಡಲ್ಲ ಕೊಡಲ್ಲ ಕೊಡ್ಲೇಬೇಕು ಅಂತ ಕೈಲಿ ಹಿಡ್ಕೊಂಡಿದ್ರಿ ದುಡ್ಡು ಇಲ್ಲ ಅವರೇ ಕೊಡ್ಬೇಕು ನಂಗ ಹಿಂಗೆ ಕೊಟ್ಟಿಲ್ಲ ಇನ್ನು ಮೇಡಮ್ ಹೇಳಿ ಮೇಡಮ್ ಹೇಗೆ ದುಡ್ಡು ಕೊಟ್ಟೆ ಹೋಗ್ತಾ ಇರುವಂತದ ಹೇಗೆ ಮೇಡಮ್ ದುಡ್ಡು ಕೊಟ್ಟೆ ಹೋಯ್ತಾ ಇರೋದು ಮೊದಲೆಲ್ಲ ಫ್ರೀ ಓಡಾಡ್ತಾ ಇದ್ರಿ ಮೊದಲೆಲ್ಲ ಫ್ರೀ ಓಡಾಡ್ತಾ ಇದ್ನ ಫ್ರೀ ಕೊಡಿ ಅಂತ ಫ್ರೀ ಕೊಡ್ತಾ ಇಲ್ಲ ಅವರು ದುಡ್ಡು ಇಸ್ಕೊಂಡು ರಂಗನಾಥ್, ಇದು ಇಲ್ಲಿನ ಪರಿಸ್ಥಿತಿ. ಇದು ಕೇವಲ ಒಂದು ಬಸ್ನ ಪರಿಸ್ಥಿತಿ ಅಲ್ಲ, ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಖಾಸಗಿ ಬಸ್ಗಳನ್ನ ಒಂದು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ತಂದು ನಿಲ್ಸಿದ್ರು ಸಹ ಇಲ್ಲಿಂದ ಹೋಗ್ಲಿಕ್ಕೆ ಹಣ ಕೊಡಬೇಕು, ಆದ್ರೆ ನಾವು ಬರೀ ಆಧಾರ್ ಕಾರ್ಡ್ ತಂದಿದ್ದೇವೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು ಖಾಸಗಿ ಬಸ್ ಅವರು ಕೇಳ್ತಾ ಇಲ್ಲ ಅಂತೇಳಿ ಯಾವ ರೀತಿ ನಾವು ಈಗ ಪ್ರಯಾಣ ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆಯನ್ನ ಜನರು ತೋಡ್ಕೊತಾ ಇದ್ದಾರೆ. ರಾಮ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಮೊದಲ ದಿನ ಇನ್ನು ಏನು ಗೊತ್ತಾ, ಫಸ್ಟ್ ಹಾಫ್ ಶುರುವಾಗಿದೆ. ಅವಾಗಲೂ ಲೇಡಿ ಹೇಳ್ತಾ ಇದ್ರು, ನೋಡಿ ನಾವು ದನ ಕರ ಮನೆ ಮಠ ಎಲ್ಲ ಬಿಟ್ಟು ಬಂದ್ವಿ, ನೋಡಿ ಹಿಂಗೆ ಆಗ್ಬಿಡ್ತು ಅಂತ. ನೋಡಿ ಇವತ್ತು ಗೊತ್ತಾಗಿದೆ, ನಿತ್ಯ ಅವ್ರು ಆರಾಮಾಗಿ ಓಡಾಡ್ತಾ ಇದ್ರು, ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ರು. ಈಗ ಜೊತೆಗೆ ಏನಂದ್ರೆ ನಾವೇನೋ ಇದ್ದವ್ರು ಕೊಟ್ಬಿಟ್ವಿ, ಪಾಪ ಬಡವ್ರ ಗತಿ ಏನು ಅಂತ ಇಲ್ಲಿ ತನಕ ಫ್ರೀಯಾಗಿ ಹೋಗಿರುವಂಥವ್ರು. ಸೊ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಮೊದಲನೇ ದಿವಸದ ಬಿಸಿ. ಇದು ಅಂದರೆ ಎಷ್ಟರ ಮಟ್ಟಿಗೆ ಇದರ ಬಿಸಿ ನಿಧಾನ ತಡ್ತಾ ಇದೆ ಅಂತ ಇನ್ನೊಂದು 3-4 ದಿವಸಗಳಾಗ್ಬಿಟ್ರೆ ಗತಿ ಏನಾಗಬೇಕು. ಸೊ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ.